ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಎಕ್ಸ್ ಎಂಪೈರ್ನ ಒಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಏನು ಅಪ್ಡೇಟ್ ಅದು? ಈ ಒಂದು ಟೋಕನ್ ಲಿಸ್ಟ್ ಆಗೋಕ್ಕಿಂತ ಮುಂಚೆನೇ ನಮ್ಮ ಹತ್ರ ಇರುವಂಥ ಟೋಕನ್ಸನ್ನು ಸೆಲ್ ಮಾಡಿಬಿಟ್ಟು ವಿಡ್ರಾ ಕೂಡ ಮಾಡ್ಕೊಬೋದು. ಅಫಿಷಿಯಲ್ ಆಗಿ ಅವರು ಲಾಸ್ಟ್ ಟೈಮ್ ಹೇಳಿದ್ರು, ನಿಮಗೆ NFT ಆಪ್ಷನ್ ತೊಗೊಂಬರ್ತೀವಿ, ನಿಮ್ಮ ಹತ್ರ ಇರುವಂಥ ಟೋಕನ್ NFT ಕನ್ವರ್ಟ್ ಮಾಡಿಕೊಂಡು ವೋಚರಾಗಿ ಕನ್ವರ್ಟ್ ಮಾಡಿಕೊಂಡು ಒಂದು ವೋಚರ್ನ ಸೆಲ್ ಮಾಡ್ಕೊಳ್ಳಿ ಅಂತ ಹೇಳಿದರು. ಆ್ಯಂಡ್ ಅಫಿಷಿಯಲಾಗಿ ತೊಗೊಂಡು ಕೂಡ ಬಂದುಬಿಟ್ಟಿದ್ದಾರೆ. ಫಸ್ಟ್ ಏನು ಮಾಡ್ತೀರಾ, ಮೇಲ್ಗಡೆ ಅಂತ 3 ಲೈನ್ಸ್ ಇದೆಲ್ಲ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬೇರೆ ಆಪ್ಷನ್ ತೋರಿಸ್ತಾ ಇರುತ್ತೆ. ಇಲ್ಲಿ ನಿಮಗೆ ಮಿಂಟ್ NFT ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇತ್ತಲ್ಲ, ಜಸ್ಟ್ ಅದನ್ನು ಕ್ಲಿಕ್ ಮಾಡಿ. ಮತ್ತು ಇನ್ನೊಂದು ವಿಷಯ ಹೇಳಬೇಕು, ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ರಿಲೇಟಿವ್ಸ್ ಏನಾದರೂ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇತ್ತು ಅಂದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ ಕೇಸ್ ಶೇರ್ ಮಾಡೋಕ್ಕಾಗಲ್ಲ ಗುರು ಅಂದರೆ ಜಸ್ಟ್ ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಮ್ಯಾಟರ್ನ, ಏನು ಹೇಳ್ತಾ ಇದ್ದೀನಿ ವಿಷಯನ ಅವ್ರಿಗೂ ಕೂಡ ಅದನ್ನು ತಿಳಿಸಿ, ಖಂಡಿತ ಅವ್ರಿಗೆ ಯೂಸ್ ಆಗುತ್ತೆ. ಸೊ ಮಿಂಟ್ NFT ಇದೆಲ್ಲ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮಿಂಟ್ 1 NFT ವೋಚರ್ಸ್ ಅಂತಿದೆ. ಸೊ ಸದ್ಯಕ್ಕೆ ಇವಾಗ ನನಗೆ ಒಂದೇ ಒಂದು NFT ಕೊಟ್ಟಿದ್ದಾರೆ. ನೀವೇನಾದರೂ ಹಳೆ ಯೂಸರ್ ಆಗಿತ್ತು ಅಂದರೆ ನಿಮಗೆ 2 ಕೊಡ್ಬೋದು, 5 ಕೊಡ್ಬೋದು, 4 ಕೊಡ್ಬೋದು, ಈ ರೀತಿ ಡಿಫ್ರೆಂಟಾಗಿ ಕೊಟ್ಟಿರ್ತಾರೆ. ನಾನು ಜಸ್ಟ್ ಸ್ಟಾರ್ಟ್ ಮಾಡಿ 2 ದಿನ ಆಗೈತೆ ಗುರು, ಆದ್ದರಿಂದ ನನಗೆ 1 NFT ಕೊಟ್ಟಿದ್ದಾರೆ. ನೀವೇನಾದರೂ ಬೇಗ ಸ್ಟಾರ್ಟ್ ಮಾಡಿತ್ತು ಅಥವಾ ತುಂಬಾ ಲೆವೆಲ್ಸ್ ಇತ್ತು ಅಂದರೆ ನಿಮಗೆ 5 NFT 4 NFT ಕೂಡ ಸಿಕ್ಕಿರುತ್ತೆ. ಡಿಪೆಂಡಿಂಗ್ ಆನ್ ಹೇಗೆ ವರ್ಕ್ ಮಾಡ್ತಾ ಇದ್ದರೆ ಅದ್ರ ಮೇಲೆ ಸಿಕ್ಕಿರುತ್ತೆ. ಇನ್ ಕೇಸ್ ಎಲಿಜಿಬಲ್ ಇಲ್ಲ, ನೀವು ತೋರಿಸ್ತಾ ಇಲ್ಲ ಅಂದರೆ ಮೇ ಬಿ ನೀವು ಏನು ಮಾಡಿಲ್ಲ, ನೀವು ಲೆವೆಲ್ 2 ಲೆವೆಲ್ 3 ಇದ್ದರೆ ಯಾವ ಥರ ಬಟ್ ಸಿಕ್ಕಿಲ್ಲ ಅನಿಸುತ್ತೆ. ಯಾಕಂದರೆ ಒಬ್ಬರು ಸಬ್ಸ್ಕ್ರೈಬರ್ ಹೇಳ್ತಿದ್ರು, ಬ್ರೋ ಐ ಆಮ್ ನಾಟ್ ಎಲಿಜಿಬಲ್ ಅಂತ ಬರ್ತಾ ಇದೆ ಅಂದ್ಬಿಟ್ಟು. ವರಿ ಮಾಡ್ಕೊಬೇಡಿ, ನೆಕ್ಸ್ಟ್ ನೀವು ಲೆವೆಲಪ್ಪನ್ನು ಮಾಡ್ಕೋಗಿ, ನಿಮ್ಮ ಒಂದು ಲೆವೆಲಪ್ ಆಗ್ತು ಅಂದರೆ ಅಲ್ಲೇ ನಿಮಗೆ ಆಟೋಮೆಟಿಕ್ ಬರುತ್ತೆ. ಸೊ ಫಸ್ಟ್ ಇದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಈ ಒಂದು NFT ನಾನು ಮಿಂಟ್ ಮಾಡಬೇಕಾ, ಮಿಂಟ್ ಮಾಡಬಾರ್ದಾ, ಮಿಂಟ್ ಮಾಡಿದ್ರೂ ಕೂಡ ನನಗೆ ಎಷ್ಟು ಪ್ರಾಫಿಟ್ ಸಿಗುತ್ತೆ, ಅದು ಡೌಟೆಲ್ಲ ನಿಮ್ಮ ತಲೆಯಲ್ಲಿ ಇರುತ್ತೆ ಅಲ್ವಾ. ತುಂಬಾ ಸಿಂಪಲ್. ಫಸ್ಟ್ ಏನು ಮಾಡ್ತೀರಾ, ಇನ್ಸ್ಟ್ರಕ್ಷನ್ ಬಗ್ಗೆ ಹೋಗ್ಬಿಡೋಣ. ಯು ಕುಡ್ ಸೆಲ್ ಆ್ಯಂಡ್ ಬೈ ವೋಚರ್ಸ್ ಆ್ಯಂಡ್ getgems.io. ಸೊ ನಾಟ್ ಕೈ ನಾವು ಮಾಡಿದ್ವಿ ಗೊತ್ತಾ, ವೋಚರ್ನ ಪರ್ಚೇಸ್ ಮಾಡಿಕೊಂಡು ಆ ವೋಚರ್ನ ಸೆಲ್ಲು ಬೈ ಎಲ್ಲ ಅಲ್ಲೇ ಮಾಡ್ತಾಯಿದ್ವಿ. ಸೇಮ್ ವೆಬ್ಸೈಟ್, ಡಿಫ್ರೆನ್ಸ್ ಏನಿಲ್ಲ, ಅದು ಕತೆ ಮುಗೀತು. ದಿ ಕಾಸ್ಟ್ ಆಫ್ ಮಿಂಟಿಂಗ್ 1 ವೋಚರ್ ಈಸ್ ಈಕ್ವಲ್ಸ್ ಟು 0.06 ಟನ್. ಅಂದರೆ ಇಂಡಿಯನ್ ರುಪೀಸಲ್ಲಿ ಎಷ್ಟಾಗುತ್ತೆ ಗೊತ್ತಾ, 30 ರಿಂದ 35 ರೂಪಾಯಿ ಆಗುತ್ತೆ ಒಂದು NFT ಮಿಂಟ್ ಮಾಡೋಕ್ಕೆ. 35 ರೂಪಾಯಿ ಟೋನ್ ಬೇಕಾಗ್ತದೆ. ಒಂದು ಟೋನನ್ನು ನಿಮ್ಮ ಒಂದು ವ್ಯಾಲೆಟಿಗೆ ಮೂವ್ ಮಾಡ್ಕೊಂಡು ಮಿಂಟ್ ಕೂಡ ಮಾಡ್ಕೊಬೋದು. ಅದ್ರ ಕತೆ ಮುಗೀತು. ಸೊ ಇವಾಗ ನಾವು ಒಂದು NFT ಮಿಂಟ್ ಮಾಡ್ತಾ ಇದ್ದೀವಲ್ವ, ಆ ಒಂದು NFT ವೋಚರ್ದು ವರ್ತ್ ಬಂತು ಅಂದರೆ 69,000 ಎಕ್ಸ್ ಕಾಯಿನ್ ಅಂದ್ರೇನು, ಇಲ್ಲಿರುವಂಥ ಎಕ್ಸ್ ಎಂಪೈರ್ ಇದೆಯಲ್ಲ ಅದರ ನೇಟಿವ್ ಟೋಕನ್ ಅಂದರೆ ಅದು ರಿಯಲ್ ಟೋಕನ್. ಆ ಒಂದು ಟೋಕನ್, ಒಂದು ವೋಚರ್ನ ವ್ಯಾಲ್ಯೂ ಬಂತು ಅಂದರೆ 69,000 ಟೋಕನ್ ಇರ್ತದೆ ಆ ಒಂದು ವೋಚರ್ ಒಳಗಡೆ. ಸೊ ಟೋಟಲ್ ಸಪ್ಲೈ ನಮಗೆ ಗೊತ್ತಿದೆ, ಅಲ್ಲೇ ಕೊಟ್ಬಿಟ್ಟಿದ್ದಾರೆ 690 ಬಿಲಿಯನ್ ಎಕ್ಸ್ ಟೋಕನ್ಸ್ ಅಂದ್ಬಿಟ್ಟು. 690 ಬಿಲಿಯನ್ ಡಾಕ್ಸ್ ಎಷ್ಟಿತ್ತು, 550 ಬಿಲಿಯನ್. ಆ ಒಂದು ಟೋಕನು ಬೈನಾನ್ಸು ಬೈಬಿಟ್ಟು ದೊಡ್ಡ ಎಕ್ಸ್ಚೇಂಜ್ಗಳು ಲಿಸ್ಟಿಂಗ್ ಆಗಿಬಿಟ್ಟಿತ್ತು. ಬಟ್ ಈ ಒಂದು ಟೋಕನ್ ಬೈನಾನ್ಸಲ್ಲಿ ಲಿಸ್ಟಿಂಗ್ ಆಗುತ್ತಾ? ನನ್ನ ಪ್ರಕಾರ 50-50 ಆಗ್ಬೋದು, ಆಗದೇನೂ ಇರ್ಬೋದು. ಬಟ್ ನನಗೇನೋ ಬೈನಾನ್ಸಲ್ಲಿ ಇದು ಲಿಸ್ಟಿಂಗ್ ಆಗೋದು ಡೌಟೇ ಅನಿಸ್ತಾ ಇದೆ. ಇನ್ ಕೇಸ್ ಲಿಸ್ಟಿಂಗ್ ಆದರೆ ಚೆನ್ನಾಗಿರುತ್ತೆ, ನೋಡೋಣ. ಬಟ್ ಇನ್ ಕೇಸ್ ಬೈನಾನ್ಸಲ್ಲಿ ಲಿಸ್ಟಿಂಗ್ ಆಗಿಲ್ಲ ಅಂದರೆ ನಮ್ಮ ಡಾಕ್ ಸಿಕ್ತು ಗೊತ್ತಾ, ಎಷ್ಟಿತ್ತು, 7 ಪೈಸಾ 6 ಪೈಸಾ ಇತ್ತು ಅಲ್ವ, ಅದಕ್ಕಿಂತ ಕಡಿಮೆ ಕೂಡ ಹೋಗ್ಬೋದು. ಕಡಿಮೆ ಹೋಗುತ್ತೆ 100%. ಏನಕ್ಕೆ 690 ಬಿಲಿಯನ್ ಸಪ್ಲೈ ಇದೆ. ಸೊ ಇದ್ರ ಕಥೆನೇ ಮುಗೀತು. ಈಗ ಟೋಟಲ್ ಸಪ್ಲೈ ಗೊತ್ತಾಯಿತು, ಒಂದು ವೋಚರ್ನ ವ್ಯಾಲ್ಯೂ ಕೂಡ ಗೊತ್ತಾಯಿತು. ಈಗ ಇದನ್ನೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಮಗೆ ಗೊತ್ತು ಡಾಕ್ಸ್ ಇರ್ಬೋದು, ಡಾಕ್ಸ್ ಅದು ಮಾರ್ಕೆಟ್ ಕ್ಯಾಪ್ ಎಷ್ಟಿತ್ತು ಗೊತ್ತಾ, 400 ಅಥವಾ $600 ಮಿಲಿಯನ್ ಏನಿತ್ತು. ಮ್ಯಾಕ್ಸಿಮಮ್ ಅಂತಂದರೆ 860 ಮಿಲಿಯನ್ ರೀಚ್ ಆಗಿತ್ತು ಅಷ್ಟೇ. 1.5 ಬಿಲಿಯನ್ 1 ಬಿಲಿಯನಲ್ಲಿ ರೀಚ್ ಆಗಿರಲಿಲ್ಲ. ಮ್ಯಾಕ್ಸಿಮಮ್ 800 ಮಿಲಿಯನ್ ಅಷ್ಟೇ ರೀಚ್ ಆಗಿದ್ದು. ಇವಾಗ ನಾವು ಎಕ್ಸ್ ಎಂಪೈರ್ನ ಕಂಪೇರ್ ಮಾಡ್ಕೊಳ್ಳೋಣ. ಸೊ 0.2 ಅಂದರೆ ಏನು ಇದು ಕನ್ಸಿಡರ್ ಮಾಡ್ತಿದ್ದೀನಿ ಅಂದರೆ 200 ಮಿಲಿಯನ್ ಮಾರ್ಕೆಟ್ ಕ್ಯಾಪ್, $200 ಮಿಲಿಯನ್ ಮಾರ್ಕೆಟ್ ಕ್ಯಾಪನ್ನು ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ $200 ಮಿಲಿಯನ್ ಡಿವೈಡೆಡ್ ಬೈ 660 ಬಿಲಿಯನ್ ಟೋಕನ್ಸ್ ಅಂದರೂ ಕೂಡ ಒಂದೇ ಒಂದು ಟೋಕನ್ಗೆ $0.0003 ಆಗ್ತದೆ. ಸೊ ಟೋಟಲಾಗಿ ಒಂದು ವೋಚರ್ ಒಳಗಡೆ ಎಷ್ಟಿರುತ್ತೆ, 69,000 ಎಕ್ಸ್ ಟೋಕನ್ ಇರುತ್ತೆ. ಸೊ 69,000 ಎಕ್ಸ್ ಟೋಕನ್ ಇಂಟು 0.0003 ಅಂದರೂ ಕೂಡ ಒಂದೇ ಒಂದು ವೋಚರ್ನ ವ್ಯಾಲ್ಯೂ $20.7 ಸಿಗುತ್ತೆ, $20 ಸಿಗುತ್ತೆ. ಇನ್ ಕೇಸ್ ಏನಾದರೂ $200 ಮಿಲಿಯನ್ ಆಗಲಿಲ್ಲ, $100 ಮಿಲಿಯನ್ಸ್ ಆದರೂ ಕೂಡ $10 ಸಿಗ್ತದೆ. ಇನ್ ಕೇಸ್ ಅದನ್ನು $400 ಆಗ್ತು ಅಂದರೆ $40 ಸಿಗ್ತದೆ. ಇನ್ ಕೇಸ್ $300 ಮಿಲಿಯನ್ ಆಗ್ತು ಅಂದರೆ $30 ಸಿಗ್ತದೆ. ನೋಡೋಣ ಎಷ್ಟಾಗುತ್ತೆ ಅಂದ್ಬಿಟ್ಟು. ನನ್ನ ಪ್ರಕಾರ ಬೈನಾನ್ಸಲ್ಲಿ ಇನ್ ಕೇಸ್ ಲಿಸ್ಟಿಂಗ್ ಆಗಲಿಲ್ಲ ಅಂದರೆ ಇದು ಒಂದು 150, 100 ಅಥವಾ 200 ಮ್ಯಾಕ್ಸಿಮಮ್ ಮಾರ್ಕೆಟ್ ಕ್ಯಾಪ್ ಬರ್ಬೋದು. ಅದಕ್ಕಿಂತ ಜಾಸ್ತಿ ಬರೋದು ನನ್ನ ಪ್ರಕಾರ ಕಷ್ಟನೇ. ನೋಡೋಣ ಎಷ್ಟಾಗುತ್ತೆ ಅಂದ್ಬಿಟ್ಟು. ಬಟ್ ನಾನು ಆವ್ರೇಜಾಗಿ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅದಂದರೆ ಒಂದು $200 ಮಿಲಿಯನ್ ಮಾರ್ಕೆಟ್ ಕ್ಯಾಪ್ ಬರುತ್ತೆ ಅಂದ್ಬಿಟ್ಟು. ಸೊ ಅದರಿಂದ ಒಂದು NFT ವೋಚರ್ದು ವರ್ತ್ ಬಂತು ಅಂದರೆ $20 ಆಗುತ್ತೆ. ಇದನ್ನೆಲ್ಲ ಇವಾಗ ಏನಕ್ಕೆ ಹೇಳ್ತಾ ಇದ್ದೀನಿ ಗುರು ಅಂದರೆ, ಫಸ್ಟ್ ಇವಾಗ ನಾನು ನಿಮಗೆ ಮಿಂಟ್ ಮಾಡೋದು ಹೇಳ್ತೀನಿ. ಮಿಂಟ್ ಮಾಡಿಬಿಟ್ಟು ಅದಾದಮೇಲೆ ಇದನ್ನು ನಾವು ಸೆಲ್ ಮಾಡಬೇಕಾ, ಸೆಲ್ ಮಾಡಬಾರ್ದಾ,
ಮಿಂಟ್ ಮಾಡಬೇಕನ್ನೋದು ಫಸ್ಟ್ ಹೇಳ್ಬಿಡ್ತೀನಿ. ಸೊ ಫಸ್ಟ್ ಏನು ಮಾಡ್ತೀರಾ, ಇವಾಗ ಮಿಂಟ್ 1 NFT ವೋಚರ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನೀವು ಯಾವ ಒಂದು ವ್ಯಾಲೆಟನ್ನು ಕೊಟ್ಟಿರ್ತೀರ ಆ ಒಂದು ವ್ಯಾಲೆಟ್ಗೆ ರಿಡೇಟ್ ಆಗುತ್ತೆ. ಅಲ್ಲೂ ಕೂಡ ಅಷ್ಟೇ ಹೇಳಿದೆ ಅಲ್ವಾ, ₹30 ಕೇಳುತ್ತೆ ಅಂದ್ಬಿಟ್ಟು $0.31 ಟೋನನ್ನು ಪೇ ಮಾಡಬೇಕು, ಅಂದರೆ 0.06 ಟೋನನ್ನು ಪೇ ಮಾಡಬೇಕು. ಸ್ಲೈಡ್ ಟು ಕನ್ಫರ್ಮ್ ಆಯ್ತಲ್ಲ, ನಾನು ಕ್ಲಿಕ್ ಮಾಡ್ತು ಅಂದರೆ ಸಕ್ಸಸ್ಫುಲಿ ಮಿಂಟ್ ಕೂಡ ಆಗುತ್ತೆ. ಇದೇ ರೀತಿ ರೊಟೇಟ್ ಆಗ್ತಾ ಇರುತ್ತೆ, ತಿರುಗು ಅಂದ್ಕೊಂಡು ತಲೆಗೆಡ್ಸ್ಕೊಂಬೇಡಿ. ರಿಫ್ರೆಶನ್ನು ಮಾಡಿಬಿಟ್ಟು ಕೆಳಗಡೆ ನಿಮಗೆ ಚೆಕ್ ಬ್ಲಾಕ್ ಚೈನ್ ಎಂಟ್ರಿ ಇದೆಲ್ಲ ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಕ್ಲಿಕ್ ಮಾಡ್ಕೊಂತು ಅಂದರೆ ವಾಚಸ್ ಇನ್ ಪ್ರೋಗ್ರೆಸ್, ಇಟ್ ಮೇ ಟೇಕ್ 24 hours ಟು ಬಿ ಪ್ರೊಸೆಸ್ಡ್. 24 ಗಂಟೆ ಆಗಬಹುದು ಅಂತ ಕೊಟ್ಟಿದ್ದಾರೆ. ನನಗಿನ್ನೂ ಕೂಡ NFT ವೋಚರ್ ಬಂದಿಲ್ಲ, ಬಂದಮೇಲೆ ನಾನೇ ಅಪ್ಡೇಟ್ ಮಾಡ್ತೀನಿ. ಸೊ 24 hours ಒಳಗಡೆ ತಲೆ ಕೆಡಿಸ್ಕೊಂಬಿಡಿ, ನೋಡೋಣ ಯಾವಾಗ ಬರುತ್ತೆ ಅಂದ್ಬಿಟ್ಟು. ಸೊ ಇದನ್ನು ಸೆಲ್ ಮಾಡೋದು ಹೇಗೆ, ಕೆಳಗಡೆ getgems.io ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮೇಲ್ಗಡೆ ಕನೆಕ್ಟ್ ವ್ಯಾಲೆಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನನ್ನ ಒಂದು ವ್ಯಾಲೆಟ್ ಕೂಡ ಕನೆಕ್ಟನ್ನು ಮಾಡ್ಕೊತೀರಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ವೋಚರ್ನ ವ್ಯಾಲ್ಯೂ ಬಂತು ಅಂದರೆ 7 ಟೋನ್ ಇಟ್ಟಿದ್ದಾರೆ. $34.24 ಹತ್ರ ಎಷ್ಟಾಗುತ್ತೆ, $3,200 ಆಗುತ್ತೆ. ನಾನು ಆವಾಗಲೇ ಹೇಳಿದೆ ಎಷ್ಟು ಮಾರ್ಕೆಟ್ ಕ್ಯಾಪನ್ನು $200 million ಮಾರ್ಕೆಟ್ ಕ್ಯಾಪನ್ನು ಕನ್ಸಿಡರ್ ಮಾಡಿಕೊಂಡ್ರೆ $20 ಆಗುತ್ತೆ ಅಂತ ಹೇಳಿದೆ. ಬಟ್ ಇಲ್ಲೆಷ್ಟಿದೆ, $34 $35 ಇದೆ. ಸೊ ನಿಮಗೇನಾದರೂ $35 $40 ಆಫರ್ ಬಂತು ಅಂದರೆ ಕಣ್ಣು ಮುಚ್ಕೊಂಡು ಸೆಲ್ ಮಾಡಿಬಿಡಿ. ಏನಕ್ಕಂದರೆ ಈ ಒಂದು ಟೋಕನ್ $10 ಆಗ್ತದೆ, $20 ಆಗ್ತದೆ ಹೇಳೋದಕ್ಕೆ ಆಗೋದಿಲ್ಲ. ನಿಮಗೇನಾದರೂ $35 $40ಗೆ ಆಫರ್ ಇತ್ತು ಅಂದರೆ ಕಣ್ಣು ಮುಚ್ಕೊಂಡು ಸೆಲ್ ಮಾಡಿಬಿಡಿ, ಹಿಂದೆ ಮುಂದೆ ನೋಡೋಕ್ಕೆ ಹೋಗಬೇಡಿ. ಏನಕ್ಕೆ ಟೋಟಲ್ ಸಪ್ಲೈ 690 ಬಿಲಿಯನ್ ಐತೆ ಗುರು, ಹೆವಿ ಅಂದರೆ ಹೆವಿ ಮಾತದು. ಸೊ ನೋಡಿ, ಇನ್ನೂ ಕೂಡ ನನಗೆ ಒಂದು ಟೋಕನ್ ಬಂದಿಲ್ಲ. ಟೋಕನ್ ಬಂದಮೇಲೆ ಅದನ್ನು ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೆಪ್ರೇಟಾಗಿ ನಿಮಗೆ. ಸೊ ವೆಬ್ಸೈಟನ್ನು ಕ್ಲಿಕ್ ಮಾಡ್ಕೊತೀರಾ, ಕನೆಕ್ಟ್ ವ್ಯಾಲೆಟನ್ನು ಮಾಡ್ಕೊತೀರಾ. ಓಕೆ, ಕನೆಕ್ಟ್ ಎಲ್ಲ ಡನ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಮೇಲ್ಗಡೆ ಪ್ರೊಫೈಲ್ ಕಾಣಿಸ್ತೈತಲ್ಲ ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇಲ್ಲಿ ನಿಮಗೆ ಓಪನ್ ಪ್ರೊಫೈಲ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಕೆಳಗಡೆ ಯು ಹ್ಯಾವ್ ನೋ NFTs ಅಂತಿದೆ. ನನ್ನ ಹತ್ರ ಯಾವುದೇ ಥರ NFTs ಕೂಡ ಇಲ್ಲ. ನನಗೇನಾದ್ರು NFT ಮಿಂಟಾಗಿ ವೋಚರ್ ಎಲ್ಲ ಬಂತು ಅಂದರೆ ಈ ಒಂದು ಜಾಗದಲ್ಲಿ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ನಾವು ಇಡ್ಬೋದು, ಮಾರ್ಕೆಟ್ ರೇಟ್ ಇಡ್ಬೋದು ಅಥವಾ ಬಿಡ್ಡಿಂಗ್ ಇಡ್ಬೋದು. ಹಳೇ ನೋಟ್ ಕಾಯಿನ್ ವೋಚರ್ ಮಾಡಿದಾಗ ಎಕ್ಸ್ಪ್ಲೈನ್ ಮಾಡಿದ್ದೆ, ಅದು ಏನಾದ್ರು ಮರ್ತ್ಬಿಟ್ಟಿದ್ರೆ ತಲೆ ಕೆಡಿಸ್ಕೊಬೇಡಿ. ಮೇ ಬಿ ಇನ್ನೊಂದು 12 to 24 hours ಒಳಗಡೆ ನನಗೆ ವೋಚರ್ ಬರುತ್ತೆ. ವೋಚರ್ ಬಂದಮೇಲೆ ಅದನ್ನು ಹೇಗೆ ಸೆಲ್ ಮಾಡೋದು, ಹೇಗೆ ಬಿಡ್ಡಿಂಗ್ ಹಾಕಬೇಕು ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನಾನು ಈ ಹೇಳಿದಂತಹ ವಿಡಿಯೋ ಕಾನ್ಸೆಪ್ಟು ಪ್ರತಿಯೊಬ್ಬರು ಕೂಡ ಅರ್ಥ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಈ ಒಂದು NFTs ವ್ಯಾಲ್ಯೂ, ಈ ಒಂದು NFTs ವರ್ತ್, ಅದರ ಟೋಕನ್, ಟೋಟಲ್ ಸಪ್ಲೈ ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಎಲ್ಲರೂ ಕೂಡ ಅರ್ಥ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಲ್ಲಾಂದರೆ ನಾನೇ ಸ್ವಲ್ಪ ಸ್ಪೀಡಾಗಿ ಹೇಳ್ಬಿಟ್ಟಿರ್ಬೋದು. ನನಗೆ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ, ಮತ್ತೆ ಇನ್ನೊಂದು ಸರಿ ವಿಡಿಯೋ ನೋಡಿ. ಸೊ ಇಷ್ಟೇ ಇದ್ರ ಬಗ್ಗೆ ಇರುವಂತಹ ಅಪ್ಡೇಟ್. ಎಕ್ಸೆಂಪರ್ ಪ್ರತಿಯೊಬ್ಬರು ಕೂಡ ಮಿಂಟನ್ನು ಮಾಡ್ಕೊಳ್ಳಿ. ನಿಮ್ಮ ಹತ್ರ 4 NFT ಇದೆಯಾ, 5 NFT ಇದೆ, ತಲೆ ಕೆಡಿಸ್ಕೊಂಬಿಡಿ, ಮಿಂಟ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಕೇಳ್ಬೋದು, ಮತ್ತೆ ಇನ್ನೊಂದು ಮೈನ್ ಇಂಪಾರ್ಟೆಂಟ್ ಅಪ್ಡೇಟ್ ಮಾಡ್ತಿಬಿಟ್ಟೆ ಗುರು. ಡ್ಯೂರಿಂಗ್ ದ ಏರ್ ಡ್ರಾಪ್ ವಿಲ್ ರಿಸೀವ್ ಮೋರ್ ಟೋಕನ್ಸ್ ದೆನ್ ದ ಅಮೌಂಟ್ ಯು ಕ್ಯಾನ್. ಅದೇನು ಅವಶ್ಯಕತೆ ಅಲ್ಲ. ಇವಾಗ ನೀವು NFT ಆಗಿ ಮಿಂಟ್ ಮಾಡ್ಕೊತೀರಲ್ವಾ, ಸೊ ಈ ಒಂದು NFTನ ನಾನು ಮಾರಲಿಲ್ಲ, ನನಗೆ ಟೈಮ್ ಆಗಿಬಿಡ್ತು, ಈ ಒಂದು ಟೋಕನ್ ಲಿಸ್ಟ್ ಆಯಿತು, ಆವಾಗ ಏನು ಮಾಡೋದು ಅಂತ ಕೇಳ್ತೀರಲ್ವಾ. ಸೊ ಒಂದು ಟೋಕನ್ ಲಿಸ್ಟಿಂಗ್ ಆಗೋಕ್ಕಿಂತ ಮುಂಚೆ ಒಂದು ಆಪ್ಷನ್ ತೊಗೊಂಬರ್ತಾರೆ. ನಿಮ್ಮ ಹತ್ರ ಇರೋಂತಹ NFTನ ಟೋಕನಾಗಿ ಮತ್ತೆ ಕನ್ವರ್ಟ್ ಮಾಡ್ಕೊಬೋದು. ಸೊ ತಲೆ ಕೆಡಿಸ್ಕೊಬೇಡಿ. ಇವಾಗ ನಾನು ಮಿಂಟ್ ಮಾಡಿದ್ಮೇಲೆ ಒಂದು ಟೋಕನ್ ಸೆಲ್ ಆಗಲಿಲ್ಲ ಅಂತ ಹಂಗೆ ಬಿಡೋಕ್ಕಾಗತ್ತಾ, ಏನೋ ಟೆನ್ಷನ್ ಎಲ್ಲ ಮಾಡ್ಕೊಬೇಡಿ. ಇವಾಗ ಮಿಂಟ್ ಮಾಡಿ ನೀವು ವೋಚರಾಗಿ ಮಾಡ್ಕೊಬೋದು. ವೋಚರಿಂದ ಮತ್ತೆ ಟೋಕನಾಗಿ ಕನ್ವರ್ಟ್ ಮಾಡ್ಕೊಬೋದು. ಆ ರೀತಿ ಮೆಥಡ್ ಕೂಡ ಇದೆ. ಸೊ ಅದು ಮಾಡಿಕೊಂಡು ಡೈರೆಕ್ಟಾಗಿ ಲಿಸ್ಟಿಂಗ್ ಆದಮೇಲೆ ಸೆಲ್ ಕೂಡ ಮಾಡ್ಕೊಬೋದು. ಇನ್ನೊಂದು ಕೇಳ್ಬೋದು, ಬರೋ ಇವಾಗ ನಾನು ಈ ಒಂದು NFTನ ಮಿಂಟ್ ಮಾಡಲಿಲ್ಲ ಅಂದರೆ ಏನಾದರೂ ಪ್ರಾಬ್ಲಮ್ ಇದೆಯಾ, ನನಗೆ ಏನಾದರೂ ಪ್ರಾಫಿಟ್ ಏನಾದ್ರು ಸಿಗಲ್ವ ಅಂತ. ನೀವು NFT ಮಿಂಟ್ ಮಾಡಲಿಲ್ಲ ಅಂದರೂ ತೊಂದರೆ ಇಲ್ಲ. ಇವಾಗ ಮಿಂಟ್ ಮಾಡಲಿಲ್ಲ ಅಂದರೆ ನಿಮಗೆ NFTs 69,000 ಟೋಕನ್ಸ್ ಐತೆ, ಅದನ್ನು ಲಿಸ್ಟಿಂಗ್ ಆಗಬೇಕಾದ್ರೆ ಡೈರೆಕ್ಟಾಗಿ ಕೊಟ್ಬಿಡ್ತಾರೆ, ಕ್ಲೈಮ್ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಆವಾಗ ಡೈರೆಕ್ಟಾಗಿ ವಿಡ್ರಾ ಮಾಡಿಬಿಟ್ಟು ನಿಮ್ಮೊಂದು ಎಕ್ಸ್ಚೇಂಜಲ್ಲಿ ಕೂಡ ಸೆಲ್ ಮಾಡ್ಕೊಬೋದು. ಇವಾಗ ಏನಾದರೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ ನಿಮ್ಗೆ ಯಾವ ಥರ ಅನಿಸುತ್ತೆ ಅದನ್ನು. ನನ್ನ ಪ್ರಕಾರ ಇನ್ ಕೇಸ್ ಏನಾದರೂ ಇವಾಗಿರೋಂಥ ಮಾರ್ಕೆಟ್ ಪ್ರೈಸಲ್ಲಿ ಅದು ಎಷ್ಟಿದೆ, 7 ಟೋನು 8 ಟೋನ್ ಈ ರೀತಿ ಪ್ರೈಸ್ ಇತ್ತು ಅಂದರೆ ಕಣ್ಣು ಮುಚ್ಕೊಂಡು ಸೆಲ್ ಕೂಡ ಮಾಡ್ಕೊಬೋದು. ನೋಡೋಣ, ಅಪ್ಡೇಟ್ ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ. ಇವಾಗ ಇನ್ನೂ ಕೂಡ ಯಾರದ್ದು ಮಿಂಟಾಗಿ ಯಾರ್ದು ಕೂಡ ಇನ್ನೂ ಬಂದಿಲ್ಲ. ಎಲ್ಲರದ್ದು ಬಂದ ಮೇಲೆ, ಎಲ್ಲರದ್ದು ಮಾರ್ಕೆಟ್ ಪ್ಲೇಸ್ ಚೆನ್ನಾಗಿ ಸ್ಟಾರ್ಟ್ ಆದಮೇಲೆ, ಒಂದು ವರ್ಕಿಂಗ್ ಸ್ಟಾರ್ಟ್ ಆದಮೇಲೆ ನಾನೇ ಅಪ್ಡೇಟ್ ಕೊಡ್ತೀನಿ, ಪ್ರೈಸ್ ಎಷ್ಟಿದೆ, ಸೆಲ್ ಮಾಡಬೇಕಾ ಸೆಲ್ ಮಾಡಬಾರ್ದು ಅಂದ್ಬಿಟ್ಟು. ಇನ್ ಕೇಸ್ ನಿಮ್ಗೆ ಏನಾದರೂ ಬೇಗ ಬಂದುಬಿಟ್ಟಿತ್ತು, ನನ್ನ ಹತ್ರ ಆಲ್ರೆಡಿ ವೋಚರ್ ಐತೆ ಅನ್ನೋರು ಮಾತ್ರ ಇವಾಗಿರುವಂಥ ಪ್ರೈಸ್ಗೆ ಬೇಕಾದ್ರೆ ಸೆಲ್ ಮಾಡ್ಕೊಳ್ಳಿ. ಸೊ ಎಕ್ಸಾಂಪರ್ ಬಗ್ಗೆ ಇರುವಂತಹ ಅಪ್ಡೇಟ್ ಇಷ್ಟೇ. ಏನಾದರೂ ಡೌಟ್ ಇದ್ದರೆ ಮರೀದಕ್ಕೆ ಒಂದು ಕಮೆಂಟನ್ನು ಮಾಡಿ, ಖಂಡಿತ ನಾನು ನಿಮಗೆ ಡೌಟನ್ನು ಕ್ಲಿಯರ್ ಮಾಡ್ತೇನೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ ಬರ್ತೀನಿ. ಅಲ್ಲಿವರೆಗೆ ಬಾಬಾ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.